ವೆರಿ ಗುಡ್ ಮಾರ್ನಿಂಗ್. ನಾನು 6:45 ನನ್ನ ಎಂದಿನಂತೆ ನನ್ನ ಡೈಲಿ ರೊಟೀನ ಸ್ಟಾರ್ಟ್ ಮಾಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಳಿದ್ರೆ ಸಖತ್ತಾಗಿದ್ದಾರೆ ಅಂತ ಭಾವಿಸ್ತಾ ಇವಳು ನೋಡಿ. ಪಿಂಕಿ 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 ಸರ್ಕಸ್ ಮಾಡ್ತಾರೆ ನೋಡಿ. ಈಗ ಹೆಂಗೆ ಮಾಡ್ತಾರೆ ಚಿನ್ನ. ಇಲ್ಲಿ ನೋಡು ಪಿಂಕಿ ಎಲ್ಲೋಗಳೆ. ಚಿನ್ನಮ್ಮ ಹೇಳಿದ್ದು ಟೀ ಇತ್ತು, ಸ್ವಲ್ಪ ಟೀ ಕುಡಿದ್ಬಿಟ್ಟು ಕೃತಜ್ಞಗೆ ಹಾಲು ಕಾಯಿಸ್ಕೊಟ್ಟು ಇವಳಿಗೆ ತಿಂಡಿ ಏನಿಲ್ಲ. ಇವತ್ತು ನಮ್ಮೂರಲ್ಲಿ ಬಂಡಿ ಹಬ್ಬ ಮಾಡ್ತಾಯಿದ್ದಾರೆ ನೈಟು. ಅಮ್ಮ ಮನೆಯೆಲ್ಲ ಒರೆಸ್ಬೇಕು, ಕ್ಲೀನ್ ಮಾಡಬೇಕು. ನೈಟು ಹಬ್ಬ, ಬಂಡಿ ಹಬ್ಬ. ಏನೋ ಗೊತ್ತಿಲ್ಲ ಪಾಪ. ತೊಂಬಿಟ್ಟು ತೊಗೊಂಡೋಗಿ ಪೂಜೆ ಮಾಡ್ಕೊಬರೋದು. ಸಂಜೆ ನಾನು ಬರ್ತೀನಿ, ನೀನು ಬರ್ತೀಯಲ್ಲ ಕಾನ್ವೆಂಟಿಂದ. ನೈಟು ಹಬ್ಬ. ತೋನು ಎಲ್ರಿಗೂ ಗುಡ್ ಮಾರ್ನಿಂಗ್ ಹೇಳಿ. ನೋಡಿ ಫ್ರೆಂಡ್ಸ್, ಮುಂಚೆ ಥರ ವೀಡಿಯೋದಲ್ಲಿ ಮಾತೇ ಆಡಲ್ಲ. ಯಾಕೆ ಅಂತ ಗೊತ್ತಿಲ್ಲ. ನಾನು ಬರಲ್ಲ ವೀಡಿಯೋಗೆ ಅಂತಾಳೆ, ದೊಡ್ಡೋಳಾಗೋದ್ಲು. ಇದು ಒಂದು ತನ್ನ ಫಸ್ಟ್ 100 ರೂಪಾಯಿ ಕೊಟ್ಟು ಇದು ಮುರಿದೋಯ್ತು. ಅದಾದಮೇಲೆ ಅಂದರೆ ಅದು ಒಂಥರ ಟ್ರೆಂಡಿಂಗಲ್ಲಿತ್ತಲ್ಲ. ನನ್ನ ಮಗಳಿಗೆ ಎಲ್ಲರೂ ಹಾಕೋತಾರೆ ಅಂದರೆ ಬೇಕು ಕಣಮ್ಮ ಅಂತಿದ್ಲ. ನಮ್ಮ ಬೀದಿಲಿ ಯಾವುದೋ ಒಂದು ಮಗು ಹತ್ರ ಇತ್ತು, ಎಲ್ಲ ಹಾಕೋತಿರಲ್ಲ ಅಂದ್ಬಿಟ್ಟು ಇದು 250 ಕೊಟ್ಟು ಚಿಕ್ಕಪೇಟೆಲೇನೋ ತಂದಿತ್ತು. ಮೆಜೆಸ್ಟಿಕ್ ಅಂಡರ್ ಪಾಸ್ ಅಲ್ಲ ಏನೋ. ಬಟ್ ಎರಡು ವೇಸ್ಟ್ ಅದೇ. ಯಾವಾಗಲೂ ಅಮಾವಾಸ್ಯೆಗೋ ಹುಣ್ಮೆಗೋ ಒಂದು 5 ನಿಮಿಷ ಹಾಕ್ಕೊಂಡು ಆಟ ಆಡ್ತಾರೆ ಅಷ್ಟೇ. ಹೌದು, ಗುಡ್ ಮಾರ್ನಿಂಗ್ ಹೇಳಿ. ಗುಡ್ ಮಾರ್ನಿಂಗ್. ನಂಗೆ ಹಾಕ್ತಿದೆಯಲ್ಲೇ. ಗುಡಿಸ್ತೀನಿ ಕಸ ಈಗ. ಓ ಚಿನ್ನು, ನಂಗೆ ರೆಕ್ಕೆ ಬಂದವೆ. ಬ್ಯಾಟ್ರಿ ತರನಾ? ಒಳಿಕೋಬೇಕು, ಬ್ಯಾಟ್ರಿ ತರ ತಿಂತಾಳೆ. ಫ್ರೆಂಡ್ಸ್, ಮನೆ ಕಸ ಎಲ್ಲ ಗುಡಿಸ್ತಾ ಇದ್ದೆ. ನಮ್ಮಮ್ಮ ಅಡುಗೆ ಮನೆ ಒರೆಸ್ತಾ ಇದ್ದೆ. ನೈಟು ಹಬ್ಬ, ಸಿಂಪಲ್ ಹಬ್ಬ. 2 ವರ್ಷ 3 ವರ್ಷಕ್ಕೊಂದ್ಸಲ ಮಾಡ್ತಾ ಇರ್ತಾರಲ್ಲ, ಹಾಗಾಗಿ ಈ ಮನೆ ಕಸ ಎಲ್ಲ ಗುಡಿಸಿದ್ದೀನಿ. ಈ ಮನೆ ಕಸ ಗುಡಿಸಿ ನಾನಿವಾಗ ಹೊರಡ್ತೀನಿ. ಕೃತಿಗೆ ಮ್ಯಾಗಿ ಮಾಡ್ಕೊಡ್ತೈತೆ, ಅಲ್ಲಿಗೆ ಅನ್ನ ಸಾಂಬಾರು ಹಾಕ್ತೈತೆ ಬಾಕ್ಸ್ಗೆ. ಸ್ನ್ಯಾಕ್ಸ್ಗೇನೂ ಇರಲಿಲ್ಲ, ಅದಕ್ಕೆ ಕ್ಯಾರೆಟ್ ಹಾಕಿ ಕಳಿಸ್ತೀವಿ ಇವತ್ತು. ನುಗ್ಗಿ ಚಿನ್ನಮ್ಮ, ನುಗ್ಗಬೇಕು. ಅಲ್ಲೈತೆ ಚಿನ್ನಿ, ಆ ಮೂಲೆಯಲ್ಲೈತೆ. ಮೆತ್ಕೋಗು. ನಾನು ನುಗ್ಗಕ್ಕಾಗಲ್ಲ ಫ್ರೆಂಡ್ಸ್. ತುದಿಲಿದ್ದಿದ್ರೆ ಹೆಂಗೋ ತೊಗೊಬಿಡಿವೆ. ಅಲ್ಲಿ ಹುಲ್ಲು ಅಲ್ಲೈತೆ. ಕೃತಜ್ಞ ಈಗ ಹಾವು ಥರ ಹೋಯ್ತಾಳೆ ಗೈಸ್. ಹೆಂಗೋಯ್ತಾವಳೆ. ರಾತ್ರಿ ಇವಳೆ ಮೊಬೈಲ್ ನೋಡ್ಬಿಟ್ಟು ನಾವು ಈ ಕಡೆ ತಲೆ ಹಾಕೋತಾ ಇದ್ದೋ ಯಾವಾಗಲೂ. ಈ ಕಡೆ ತಲೆ ಹಾಕೋಬಾರ್ದು ಅಂದ್ಬಿಟ್ಟು ಆ ಕಡೆ ತಲೆ ಹಾಕೊಂಡು ಮಲ್ಕೊಂಡ್ವಾ. ಆ ಸಂದಿಗೆ ಇಡ್ತೀನಿ ಅಂತ ಹೋಗ್ಬಿಟ್ಟು ಅಲ್ಲಿ ಸಂದಿಲಿ ಗ್ಯಾಪ್ ಐತೆ, ಅಲ್ಲಿ ಮೊಬೈಲ್ ಬೆಳೆಸ್ಬಿಟ್ಲು. ಚಿನ್ನಮ್ಮ, ಚಿನ್ನು ದೋನತ್ತದೆ ಬಂಗಾರಿಗೆ ಹಾಯ್ ಮಾಡ ಎಲ್ರಿಗೂ. ಈಗ ಕಷ್ಟಪಡ್ತದ ಕಣವ ನನ್ನ ಮಗ. ತಗೋಬಾ ಮಗನು. ಹಾಂ, ಥ್ಯಾಂಕ್ ಯು ಮುದ್ದಮ್ಮ, ಥ್ಯಾಂಕ್ ಯು. ಮೆತ್ತು ಬಾ ಮಗನೆ, ಹೊಡ್ಬಾ ಮೆತ್ತಿಗೆ. ಸಾಕಬರಕ್ಕೆ ಹೇಳಿದ್ರು ಅವ್ರ ಸ್ಕೂಲಲ್ಲಿ. ಯಾಕಂದರೆ ಇವತ್ತು ಪರಿಸರ ದಿನಾಚರಣೆ ಇರೋದ್ರಿಂದ ಹಸಿರು ಕಲರು ಸ್ವಲ್ಪ ಇದೆ. ಇನ್ನೊಂದಿತ್ತು ಸಿಗಲಿಲ್ಲ. ಈ ಸಿಂಪಲಾಗಿರಲಿ ಸಾಕು ಅಂತೇಳಿ ಇದನ್ನು ಹಾಕಿದ್ದೀನಿ. ಬಾಕ್ಸ್ ರೆಡಿ ಮಾಡ್ತಾಯಿದ್ದೆ. ನಾನಿಲ್ಲಿ ರೆಡಿಯಾಗಿ ರಾತ್ರಿ ಮಾಡಿದ್ನೆಲ್ಲ ಬಸ್ಸಾರು ಕಾಳು ಬಿಸಿ ರೈಸ್ ಮಾಡಿತ್ತು. ಇಲ್ಲೇ ಊಟ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. 8 ಗಂಟೆ ಆಗಿದೆ ಗೈಸ್. ನನಗಿನ್ನು 1-1/4 ಗಂಟೆ ಟೈಮ್ ಇದೆ. ಅಷ್ಟರಲ್ಲಿ ಹೋಗ್ಬಿಡ್ತೀನಿ ಡ್ಯೂಟಿಗೆ. ಜಡೆ ಹೇಳ್ಕೊಂಡು ಹೋಗ್ಬೇಕು. ಮುಂದೆ ಬೆಂಚಲ್ಲಿ ಕೂತ್ಕೋಪಪ್ಪ. ನೀನೇ ಎಣ್ಣೆ ಹಾಕೊಂಡು ತಲೆ ಬಚ್ಕೊಳ್ಳೋಷ್ಟು ದೊಡ್ಡೊಳಗಿದೆಯಾ. ಬಟ್ಟೆ ಎಲ್ಲ ಇಸಿ ಆಯ್ತು ಪಪ್ಪ. ಪಾಪು ಇವತ್ತು ಸ್ಕೂಲ್ಗೆ ಹೋಗ್ತಿದ್ದೀನಿ. ನಾನೇ ಇನ್ನೇನು ಅಂದರೆ ನಮ್ಮ ಅಜ್ಜಿ ಲಂಚ್ ಬಾಕ್ಸ್ ಹಾಕಿತ್ತು. ನಮ್ಮಮ್ಮ ಕೆಲ್ಸಕ್ಕೆ ಹೋಗ್ತಿದ್ದಾರೆ. ಈಗ ಅವತ್ತು ಕೆಲ್ಸಕ್ಕೆ ಇಟ್ಕೊಂಡಾಗ ನಾನು ತಲೆ ಬಾಚ್ಕೋಬೇಕಿತ್ತು. ಅದಕ್ಕೆ ಅಮ್ಮ ನಾನು ಹಿಡ್ಕೊಂಡು ವಿಡಿಯೋ ಸ್ಕೂಲ್ಗೆ ಹೋಗ್ಬೇಕಿತ್ತು. ಸ್ಕೂಲಿಗೆ ಸೇರ್ಕೊಂಡಿದ್ದೆ. ಅದಕ್ಕೆ ನಾನು ಕೂದಲು ಎಲ್ಲನೂ ಅಜ್ಜಿಗೆ ಬಾಚ್ಕೋತಿದ್ದೀನಿ. ಈಗ ನಾನು ಸ್ಕೂಲ್ಗೆ ಹೋಗಬೇಕು, ಲೇಟ್ ಆಯ್ತದೆ. ಬಾಯ್. ಎಲ್ರಿಗೂ ಲವ್ ಯು ಆಲ್ ಅಂತ ಹೇಳು. ಲವ್ ಯು ಆಲ್. ಹಾರ್ಟ್ ಕೊಟ್ಬಿಡು.
ಲವ್ ಯು. ಫ್ಲೈನ್ ಕಿಸ್. ಹಿಂಗೆ ಸಪೋರ್ಟ್ ಮಾಡಿ ಅಂತ ಹೇಳು. ನನಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ವಿಡಿಯೋಸ್ ಚೆನ್ನಾಗಿ ನೋಡಿ. ಮಾತಾಡ್ತೀನಿ ಮುಂದಿನ ವರ್ಷದಿಂದ. ಸೊ ಗೈಸ್, ನಾನು ಇವಾಗ ಹೊರಟೆ ಡ್ಯೂಟಿಗೆ. ಸಂಜೆ ಸಿಗೋಣ. ಓಕೆನಾ? ಬಾಯ್ ಮಾಡಿ ಚಿನ್ನಮ್ಮ. ಹೊರಟೆ. ನಂಗೆ ತುಂಬ ಹಸುವಾಗ್ತಾ ಇತ್ತು ಯಾಕೋ, ಅದಕ್ಕೆ ನಂಗೆ ಇಷ್ಟ ಬ್ರೆಡ್ ಟೋಸ್ಟ್ ತಗೋತಾ ಇದ್ದೀನಿ ಇಲ್ಲಿ ಬೇಕ್ರಿಲಿ. ಇವಾಗ ನನಗೆ ಬಸ್ ಇಲ್ಲ ಈ ಟೈಮ್ಗೆ, ಗೊತ್ತಲ್ಲ. 4:15 ಗಾಡಿ ಹೋಗಿದೆ. ನಮ್ಮ ಅಮ್ಮ ಇವತ್ತು ನೈಟ್ ಹಬ್ಬ ನಮ್ಮೂರಲ್ಲಿ, ಸೇವಂತಿಗೆ ಹೂ ತಗೊಬಾ ಅಂತ ಹೂ ತೊಗೊಳ್ಳೋಣ ಅಂತೇಳಿ ಬಂದೆ. ಆಂಟಿ ಹೂವು ಎಷ್ಟು? ಸೇವಂತಿಗೆ. ಫೋನ್ಪೇ ಇರಲಿಲ್ಲ ನನ್ನ ಹತ್ರ. 50 ರೂಪಾಯಿ ಕ್ಯಾಶ್ ಇತ್ತು. ಅರ್ಧ ಮಾರು ತೊಗೊಂಡಿದ್ದೀನಿ. 50 ರೂಪಾಯಿ ಕೊಟ್ಟು. ನಮ್ಮೂರು ನೈಟು ಇವತ್ತು ಬಂಡಿ ಹಬ್ಬ. ಅದಕ್ಕೇ ಪಾಪ ನಮ್ಮ ಅಮ್ಮನೇ ಎಲ್ಲ ಫುಲ್ ಮನೆ ಕೆಲಸ ಎಲ್ಲ ಮಾಡ್ಕೊಳತ್ತೆ. ನಾನು ಬೆಳಗ್ಗೆ ಹೋದರೆ ಬರೋದೆ 5 ಗಂಟೆ, ಸಂಜೆ 6 ಗಂಟೆ ಆಗೋಗುತ್ತೆ ಮನೆಗೆ. ತುಂಬ ಕಷ್ಟ. ಏನು ಮಾಡೋದು, ಎಷ್ಟು ದಿನ ಹೀಗೆ ನಡೆಯುತ್ತೆ, ಹಾಗೆ ನಡೆಸ್ಕೊಳ್ಳೋದು, ಏನೂ ಮಾಡೋಂಗಿಲ್ಲ. ಗೈಸ್, ಇವಾಗ ಯಾರು ಬೈಕ್ ಸಿಗ್ತವ ನೋಡೋಣ ಬನ್ನಿ. ಬೈಕ್ ಸಿಕ್ಕಿದ್ರೆ ಅಥವಾ ಆಟೋ ಸಿಕ್ಕಿದ್ರೆ ಮನೆಗೆ ಹೋಗೋಣ. ಬಂದು ಡ್ರೆಸ್ ಚೇಂಜ್ ಮಾಡಿ ಸ್ವಲ್ಪ ಹೊತ್ತು ಮಲಗಿದ್ದೆ. ಎದ್ದೆ ಮಲಗಿತ್ತು. ನಮ್ಮ ಅಮ್ಮ ನೋಡಿ ಟೀ ಇಟ್ಕೊಬಂದು ಕೊಟ್ಟೈತೆ ನನಗೆ. ಟೀ ಕುಡಿಯೋಣ. ಬೆಳಗ್ಗೆ ತಗೊಬರ್ತೀನಿ ಬ್ಯಾಂಗಲ್ ಸ್ಟೋರ್ಗೆ ಹೋಗಿ. ಈಗ ಇರವ ಇಕ್ಕೋ. ಹಾಂ ಆಯಿತು, ಇಕ್ಕೋ ನಿನ್ಗೆ ಇಷ್ಟ ಆದರೆ. ಫ್ರೆಂಡ್ಸ್, 10 ಗಂಟೆ ಆಗುತ್ತೆ. ದೇವಸ್ಥಾನಕ್ಕೆ ಅಲ್ಲಿ ಇಲ್ಲಿ ಹೋಗೋದು. ನಾವು ಹೋಗ್ತಾ ಇಲ್ಲ. ಅಮ್ಮ ಎಲ್ಲ ರೆಡಿ ಮಾಡಿ ಯಾರ ಕೈಲಾರು ಕೊಟ್ಟು ಕಳಿಸ್ತೀನಿ ಅಂತ ಮಾತಾಡ್ತಿತ್ತು. ಕೃತಗೂ ಹೇಳಿದ್ದೀನಿ ಮನೇಲೇ ಹಬ್ಬ, ಹೊರಗಡೆ ಹೋಗೋಂಗಿಲ್ಲ ಅಂತ. ಆದರೂ ಕೃತಜ್ಞ ನನಗೆ ಬಳೆ ಬೇಕು, ಸಾರ ಬೇಕು ಅಂತ ಹಾಕಿಸ್ಕೊತಾ ಇದ್ದಾಳೆ. ಆಲ್ರೆಡಿ ಬೇರೆ ಫುಲ್ಲು ಗ್ರ್ಯಾಂಡ್ ಡ್ರೆಸ್ ತೋರಿಸಿದ್ಲು. ನಾನು ಅದು ಬೇಡ, ಇವಾಗ ನೈಟ್ ಹೊತ್ತು ಇನ್ನೊಂದು ಅರ್ಧ ಗಂಟೆ ಹೋದರೆ ಬಿಚ್ಚಾಕ್ತಾಳೆ, ನಾನು ಮಲ್ಕೋಬೇಕು ಅಂತ ಅಂದ್ಬಿಟ್ಟು ಈ ಥರ ಸಿಂಪಲ್ ಹಾಕ್ತೆ. ಆದರೂ ಸಾರ ಬಳೆ ಏನು ಬೇಡ ಅಂದರೂ ಕೇಳ್ದೇ ಹಾಕಿಸ್ಕೊಂಡವಳೆ. ಇವತ್ತು ವಿಶ್ವ ಪರಿಸರ ದಿನಾಚರಣೆ ಇತ್ತು. ಅವರ ಸ್ಕೂಲಲ್ಲೂ ಆಚರಣೆ ಮಾಡಿದ್ರಂತೆ. ನಮ್ಮ ಕೇಂದ್ರದಲ್ಲೂ ಕೂಡ ಆಚರಣೆ ಮಾಡಿದ್ರು. ಗಿಡ ನೆಟ್ಟು ಮಕ್ಕಳ ಜೊತೆ ಖುಷಿಪಟ್ಟು ಎಲ್ಲರೂ ಕೂಡ ಪರಿಸರ ದಿನಾಚರಣೆ ಶುಭಾಶಯಗಳು. ಹೌದಾ? ಹೌದಾ? ನಿಂಗೆ ಈಗ ಹೋಯ್ತಾ ಇರೋ ಕಾನ್ವೆಂಟು ಇಷ್ಟ ಆಯ್ತಾ? ಅಲ್ಲಿ ಪಾರ್ಕ್ ಇದ್ರೆ ನನಗೆ ಆಟ ಆಡೋವಿದ್ರೆ ಪಾರ್ಕ್ ಥರ ನನಗೆ ತುಂಬ ಖುಷಿ ಆಯ್ತು. ಅಲ್ಲೇ ಆಟ ಆಡ್ತೀನಿ ಬಿಟ್ಬಿಟ್ರೆ, ಇಲ್ಲಾಂದರೆ ಖುಷಿ ಆಗಿಲ್ಲ. ಈಗ ಅಲ್ಲಿ ಚೆನ್ನಾಗಿ ಏನು ಅನ್ಸುತ್ತೆ ನಿಂಗೆ ಫೀಲ್? ಏನು ಅನ್ಸಲ್ಲ. ಚೆನ್ನಾಗಿ ಅನ್ಸಲ್ವೇಂಚಿನು? ಅನ್ಸಲ್ಲ. ಮತ್ತೆ ಅಷ್ಟೊಂದು ದುಡ್ಡು ಕೊಟ್ಬಿಟ್ಟು ಯಾಕೆ ಕಳಿಸ್ಬೇಕಲ್ಗೆ? ಡ್ಯಾನ್ಸ್ ಮಾಡ್ತಾ ಇದೆಯಲ್ಲಮ್ಮ. ಸಿಕ್ಕೊಡ್ಕೋ ಬಾಸಣಿಗೆ ತೊಗೊಂಡು. ಅದು ಗ್ಲಾಸ್ ಮುಟ್ಬೇಡ, ಒಡೆದೋಯ್ತದೆ. ಅಜ್ಜಿ ಬೇರೆ ಜಾಗಕ್ಕೆ ಎಲ್ಲರೂ ಇಡ್ಲಿದು ಗ್ಲಾಸು. ಅವತ್ತು ಮೊನ್ನೆ 3 ಗ್ಲಾಸ್ 4 ಗ್ಲಾಸ್ ಹೊಡೆದಾಕ್ಬಿಟ್ಟೆ. ಸಂಜೆಗೆ ಇಟ್ಟಿದ್ದೆ. ಇದೊಂದು ಬಾಕ್ಸ್ ಚೇಂಜ್ ಮಾಡಬೇಕು ಶೀಘ್ರದಲ್ಲಿ. ಎಲ್ಲ ಅವಳೆ ಚೆಲ್ಬೇಡ ಚಿನಿ, ಚೆಲ್ಬೇಡ. ನಿಂದು ಆಟ ಆಡೋದನ್ನು ಎಲ್ಲಿಟ್ಕೋಬೇಕು ಕಂದ? ಇದು ಬಾಕ್ಸ್ ಎಲ್ಲಿಟ್ಕೋಬೇಕು ನೀನು? ಇಲ್ಲೇನಕ್ಕೆ ಇಟ್ಟಿದ್ಯಾ ಡಾಕ್ಟರ್ ಸೆಟ್ತು? ಹಾಂ, ಸುಮ್ಮನಿರ್ತಾರೆ. ಬಂದು ABCD ಬರೀ ಬನ್ನ ಸ್ನಾನ ಮಾಡ್ಕೊಬರ್ತೀನಿ ಇವಾಗ. ನಾನು ಬರೋ ಅಷ್ಟಲ್ರಿ ABCD 1 2 3 ಎಲ್ಲ ಬರ್ದಿರ್ಬೇಕು. ಯಾಕೆ? ಪ್ಲೀಸ್. ಆಮೇಲೆ ನೀನು ಬರ್ಕೋತೀನಿ. ಯಾವಾಗ? ಬಿಚ್ಚಾಕ್ಮೇಲೆ. ಓ, ಬಿಚ್ಚಾಕೊಂಡ್ಮೇಲೆ ಮರ್ಕೋತೀನಿ. ನಿದ್ದೆ ಅಂತ ಮನಿಕೋತೀಯಾ? ಸರಿ ಬಂಗಾರಿ, ಸ್ನಾನ ಹೊಟ್ಕೋತೀನಿ. ಬರ್ಕೋತೇರು ಪ್ಲೀಸ್, ಆಯ್ತಾ? ಬೇಡ, ಹೊಡಿತೀನಿ. ವಿಡಿಯೋ ಮಾಡಿ ಫಸ್ಟ್ ನಾನು ರೆಡಿ ಆಗಿರೋದು. ಫೋಟೋ ತೆಗಿ ಅಪ್ಪರು, ಆಮೇಲೆ ಹೋಗ್ಬೇಕಾದ್ರೆ ಸರ್ ಬರ್ತೀನಿ ಸ್ನಾನದಿಂದ. ಆಮೇಲೆ ಫೋಟೋ ತಗೊಟ್ಟು. ಈ ಕತ್ಲೆಯಲ್ಲಿ ಫೋಟೋ ಚೆನ್ನಾಗಿ ಬರಲ್ಲ ಪಾಪ. ಏನು ಕ್ಯಾಮ್ರಾನ ನಮ್ಮದು? ಕತ್ಲೆಲ್ಲೂ ಚೆನ್ನಾಗಿ ಬರೋಕ್ಕೆ ಹಾಕಬೇಡ, ಸಾಕುಬಿಡು. ಲಿಪ್ಪಮ್ಮ ಹಾಕೋಬೇಕು ಅಂತ ತಾನೇ ಹೇಳಿರೋದು ಮನೆ ಹತ್ರ. ಸಾಕು. ಸ್ನಾನ ಮಾಡ್ಕೊಂಡ್ಬಂದೆ. ನಮ್ಮ ಅಮ್ಮ ದೇವ್ರ ಮನೆ ಎಲ್ಲ ರೆಡಿ ಮಾಡಿಟ್ಟದೆ. ನೀನೇ ದೀಪ ಹಸಮ್ಮ ಅಂದರೆ ನೀನೇ ದೀಪ ಹಸು ಅಂತ. ನಾನು ದೀಪ ಹಸೆ 1 ತಿಂಗಳಾಗೋಗ್ಬಿಟ್ಟೈತೆ ದೇವ್ರ ಮನೆಗೆ. ಏನು ಹೇಳಿದ್ರು ಅಮ್ಮ ಕೇಳ್ತಾ ಇಲ್ಲ ಸಂಜೆಯಿಂದನೂ. ಹಾಗಾಗಿ ನಾನೇ ಸ್ನಾನ ಮಾಡ್ಕೊಂಡ್ಬಂದು ದೀಪ ಹಚ್ತಾ ಇದ್ದೀನಿ. ತೊಂಬಿಟ್ಟೆಲ್ಲ ತೊಗೊಂಡೋಗೋದು ಲೇಟು, ರಾತ್ರಿ 10 ಗಂಟೆ ಆಗುತ್ತಂತೆ. ಹಾಗಾಗಿ ನಾನು ಹೋಗ್ತಾಯಿಲ್ಲ, ನಮ್ಮ ಅಮ್ಮನೂ ಹೋಗ್ತಾಯಿಲ್ಲ. ಎಲ್ಲ ರೆಡಿ ಮಾಡಿ ಯಾರಾದರೂ ಹೋಗ್ತಾರಲ್ಲ ಅವ್ರ ಕೈಲಿ ಕೊಟ್ಟು ಕಳಿಸುತ್ತೆ ಪೂಜೆಗೆ ಎಲ್ಲನೂ. ಹಂಗೆ ಅಂತ ಇತ್ತು. ಬಟ್ ನಮ್ಮ ಅಪ್ಪಾಜಿ ಹೋಯ್ತದೆ. ನಮ್ಮ ಕೃತು ಅಳ್ತಾ ಇದ್ದಾಳೆ ನಾನು ಹೋಗ್ತೀನಿ ಅಂತ. ಮೋಸ್ಟ್ಲಿ ನಮ್ಮ ಅಪ್ಪಾಜಿ ಕೈಲೇನಾದರೂ ಕೊಟ್ಟು ಕಳಿಸ್ಬೋದು ಹಣ್ಕಾಯಿನ ಪೂಜೆಗೆ, ಅಥವಾ ಹೆಂಗೆ ಮಾಡೋತ್ತೋ ನಂಗೆ ಗೊತ್ತಿಲ್ಲ. ಬಟ್ ನಾನೀಗ ಪೂಜೆ ಮಾಡಿ ಊಟ ಮಾಡಿ ಮಲ್ಕೊಬಿಡ್ತೀನಿ. ಬೆಳಗ್ಗೆ ಬೇಗ ಎದ್ದು ಡ್ಯೂಟಿಗೆ ಹೋಗ್ಬೇಕಲ್ವ. ಇವಾಗ ಪೂಜೆ ಮಾಡೋಣ. ಜಾಸ್ತಿ ಮಾತಾಡೋದು ಬೇಡ.
ದೇವ್ರಿಗೆ ದೀಪ ಹಚ್ಚಿದ್ದಾಯಿತು. ಇವಾಗ ಕೃತಜ್ಞ ಸೈಲೆಂಟ್ ಆದ್ಲು. ನಮ್ಮ ಅಪ್ಪಾಜಿ ಇನ್ನೂ ಬಂದಿಲ್ಲ ಕೆಲಸದಿಂದ. ಅಪ್ಪಾಜಿ ಬಂದು ಕರ್ಕೊಂಡು ಹೋಗ್ಬೇಕು. ನೋಡೋಣ, ಅವಳಿಗೆ ಊಟ ಮಾಡಿಸೋಣ. ಇವಾಗ ಅಮ್ಮ ಬಿಸಿ ರೈಸು ಮೊಸರೊಗ್ಗರಣೆ ಮಾಡೈತೆ. ನನಗೆ ಮೊಸರೊಗ್ಗರಣೆ ಅಂದರೆ ತುಂಬ ಇಷ್ಟ. ಪ್ಲೈನ್ ಮೊಸರಲ್ಲಿ ತಿನ್ನೋದಕ್ಕಿಂತ ಈ ಥರ ಒಗ್ಗರಣೆ ಮಾಡಿ ತಿನ್ನೋದು ಅಂದರೆ ನಂಗೆ ತುಂಬ ಇಷ್ಟ. ಅಮ್ಮ ಎಲ್ಲ ಸಿಗ್ತಾ ಇದೆ. ಇದನ್ನು ಹಾಕೋಣ. ಪಾಪ ನಾನು ಜಾಸ್ತಿ ತಂಗ್ಳನ್ನ ತಿನ್ನಲ್ಲ, ಅಥವಾ ಮಧ್ಯಾಹ್ನ ಮಾಡಿದ್ದನೂ ತಿನ್ನಲ್ಲ. ನಮ್ಮ ಅಮ್ಮನೇ ಜಾಸ್ತಿ ತಿನ್ನೋದು. ವೇಸ್ಟ್ ಆಗುತ್ತೆ ಅಂತ. ಇರಲಿ, ಡೈಲಿ ಹಾಕೊಳ್ಳಲ್ಲ, ಒಂದೊಂದು ದಿನ ಅಪರೂಪಕ್ಕೆ ಹಾಕೊಂಡು ಊಟ ಮಾಡ್ತೀನಿ. ಅದಕ್ಕೆ ಅಂತ ಇರ್ತದೆ, ಎಷ್ಟೇ ತಂಗ್ಳನ್ನ ಇದ್ರೂ ನಾನು ಒಬ್ಬಳೇ ತಿನ್ನಬೇಕು ಅಂತ. ಮುಂಚೆ ಹಸುನೂ ಇರಲಿಲ್ಲ ನಮ್ಮ ಮನೇಲಿ. ಎಷ್ಟು ವೇಸ್ಟ್ ಮಾಡಿದ್ದೀವಿ ಅಂತ. ಮದುವೆಯಿಂದ 1 ತಿಂಗಳು ಫುಲ್ಲು ವೇಸ್ಟು. ಈಗ ಹೆಂಗೋ ಹಸು ಇರೋದಕ್ಕೆ ಕಲ್ಗುಚ್ಕೆ ಎಲ್ಲ ಹೋಯ್ತೀವಿ, ಏನು ವೇಸ್ಟ್ ಮಾಡಲ್ಲ. ಬಸ್ಸಾರು ಕೂಡ ಇದೆ, ಸ್ವಲ್ಪ ಬಸ್ಸಾರಲ್ಲಿ ತಿಂತೀನಿ. ಬಸ್ಸಾರು ನಾನು ಮಾಡಿದ್ದು ನೆನೆ ನೈಟು. ಏನು ಸಖತ್ತಾಗೈತೆ ಗೊತ್ತಾ ಬಸ್ಸಾರು. ಇಲ್ಲಿ ನಮ್ಮಮ್ಮ ಬಿಸಿ ಮಾಡಿಟ್ಟೈತೆ, ಸಖತ್ತಾಗೈತೆ. ಬಸ್ಸಾರು ಮಿಸ್ ಮಾಡಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದೀನಿ ನಾನು. ಹೊಸ ಸಾಂಬಾರು ಮಾಡಿದ್ರೆ, ಹಳೆ ಅಂದರೆ ಹಿಂದಿನ ನೈಟ್ ಮಾಡಿರೋ ಸಾಂಬಾರಲ್ಲಿ ಊಟ ಮಾಡಲ್ಲ. ಫ್ರೆಶ್ ಯಾವಾಗ ಮಾಡಿರ್ತಾರೆ ಅದು ಊಟ ಮಾಡ್ತೀನಿ. ಬಟ್ ಬಸ್ಸಾರು ನೋಡ್ತಾಯಿದ್ರೆ ತಿನ್ನೋಣ ಅನಿಸುತ್ತೆ. ಬಸ್ಸಾರು ಮತ್ತು ಉಪ್ಸಾರೆಲ್ಲ ಎಷ್ಟು ದಿನ ಬೇಯಿಸಿಟ್ರೂ ಕೂಡ ಟೇಸ್ಟ್ ಜಾಸ್ತಿ ಆಗುತ್ತೆ. ಇವಾಗ ನಾನು ಊಟ ಮುಗಿಸ್ಕೊಂಬರ್ತೀನಿ, ಓಕೆನಾ? ಕೃತು ಇಲ್ಲಿ ನೋಡು ಅನ್ನ ಯಾಕೆ ಚೆಲ್ತಿದ್ಯಾ? ಈಗ ಬೇಕಾ ಒದೆ ನಿಂಗೆ? ತಿರಿಕೋ ಈ ಕಡೆ. ಅನ್ನ ತರನಾ? ಬೇಡ, ಯಾಕೆ ಬೇಡ? ಮುನಿಸ್ಕೊಂಡೋಳೆ ಗೈಸ್ ಕೃತು. ನೋಡಿ, ನಾನು ವೀಡಿಯೋ ಮಾಡ್ತಿದ್ದ ತಕ್ಷಣ ಆ ಕಡೆಗೆ ತಿರ್ಕೊಂಡೋಳೆ, ವೀಡಿಯೋ ಮಾಡ್ತಾಳೆ ಅಂತ. ಅಪ್ಪಾಜಿ ಕೆಲಸದಿಂದ ಬಂದು ಕೈ ಕಾಲು ತೊಳ್ಕೊತು. ಈಗ ಬಂದೈತೆ 8 ಗಂಟೆಲಿ ಕೆಲಸ ಮುಗಿಸ್ಕೊಂಡು. ಯಾಕೆ ಅವಳು ಹೊಸಿ ಹಠ ಮಾಡ್ತಾವಳೇನಪ್ಪಾಜಿ? ಅವಳು ಏನವಳು ಹೇಳ್ದಂಗೆ ಕುಡಿಯೋಕ್ಕಾಯ್ತದ? ಎಲ್ಲದಕ್ಕೂ ತಲೆ ಬಾಚತ್ತವಿಂದ ಹಿಡಿದು ಆ ಲಿಫ್ಟಿಗೆ ಹಾಕಬೇಡ ಅಂತ ಹೇಳಿದ್ರು ಕೇಳೋದಿಲ್ಲ. ಈ ವಯಸ್ಸಿಗೆ ಮನಸ್ಸು ಇವಳಿಗೆ. ಬುಂಡೆ ಮಾಡಿಸ್ತೀನಿ ತಾಡು, ಧರ್ಮಸ್ಥಳಕ್ಕೆ ಕರ್ಕೊಂಡೋಗಿ. ನಿನ್ನ ತಲೆ ಕೂದಲು ಇದ್ರೆ ತಾನೇ ಹಂಗೆ ಬಾಚು ಹಿಂಗೆ ಬಾಚು ಅನ್ನೋದು. ನೀನು ಅನ್ನ ಥರನಾ? ಹಾಕಿಸ್ಕೊ ಏನೋಸಿಯ. ಅಯ್ಯೋ, ಇಲ್ಲಿ ಫೋನಲ್ಲಿ ಇದು ಮೆಸೇಜ್ ಬಂದಿರೋದು ಕದಾವ ಸಾಕಾ? ಬಾರೆ ಒಳಿಕೆ. ಬಾ ಒಳಿಕೆ. ಚಪ್ಪಲಿ ಎಲ್ಲಿ ಬಿಡ್ತೀಯಾ? ಅಲ್ಲಿ ಚಪ್ಪಲಿ ಕತ್ಕೊಂಡು ಹೋದ್ರೆ ಏನು ಮಾಡ್ತೀಯ? ಚಪ್ಪಲಿ ಹಾಕೊಂಡೋಯ್ತಿದೆಯಲ್ಲ ದೇವಸ್ಥಾನದಲ್ಲಿ, ಕತ್ಲೆಯಲ್ಲಿ ಎಲ್ಲಿ ಅಂತ ಹುಡುಕ್ತೀಯ? ಹೊಸ ಚಪ್ಪಲಿ ಹಾಕೊಂಡೋಯ್ತಿದೆಯಲ್ಲ, ಹಳೆವು ಹಾಕೊಂಡೋಗು. ಚಪ್ಪಲಿ ಬೇಡ, ಹಂಗೆ ಹೋಗು. ಬೈಕಲ್ಲಿ ಹೋಗೋದಲ್ವ? ಕತ್ಲೆಲ್ಲ ಚಪ್ಪಲಿ ಬಿಟ್ಟಾಗ ನಾಯಿ ಕಚ್ಕೊಂಡೋಯ್ತವೆ. ಪಿಂಕಿ, ಚಪ್ಪಲಿ ಕೈ ತೊಳ್ಕೊ, ಚಪ್ಪಲಿ ಬಿಚ್ಚಿಟ್ಬಿಟ್ಟು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಕೃತಜ್ಞ ಹಾಕ್ಕೊಡ್ದು ಮತ್ತೆ ಮಲ್ಕೊಂಡ್ಲು. ಇವಾಗ 6:30 ಆನೆ ಎದ್ದು ನಮ್ಮ ಮಮ್ಮಿ ಟೀ ಕೊಟ್ಟರು. ಟೀ ಕುಡಿದೆ. ಒಂದು ಕಡೆ ಅನ್ನ, ಒಂದು ಕಡೆ ಸಾಂಬಾರು ಮಾಡ್ತಾಯಿದ್ದೆ. ಇವಾಗ ವಾಶ್ರೂಮ್ಗೆ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿ ಟೊಮೊಟೊ. ಆ್ಯಕ್ಚುಲಿ ನನಗೆ ಗೊತ್ತಿರೋರು ನನ್ನ ಫ್ರೆಂಡು ಅದಕ್ಕೆ ಒಬ್ಬರು ಎಷ್ಟು ಹೆಂಗಾಗಿದ್ದಾರೆ ಅಂದರೆ, ಚಿಕ್ಕ ವಯಸ್ಸಿಗೆ ಮದುವೆ ಆಗಿದ್ದಾರೆ. ಬಟ್ ಅವರ ಮಕ್ಕಳು ಅಲ್ಲೇ ಒಂದು 4ನೇ ಕ್ಲಾಸು 3ನೇ ಕ್ಲಾಸು ಆ ಥರ ದೊಡ್ಡ ಮಕ್ಕಳು. ಬಟ್ ಹೆಂಗಿದ್ದಾರೆ ಅಂದರೆ, ಇನ್ನೂ ಮದುವೆನೇ ಆಗಿಲ್ವೇನೋ ಅನ್ನೋಷ್ಟು ಸ್ಕಿನ್ನು ಸಖತ್ತಾಗಿದೆ. ಅವ್ರು ಮುಂಚೆನೇ ವೈಟ್ ಇದ್ದಾರೆ, ಒಂದು ಪಿಂಪಲ್ಸ್ ಮಾರ್ಕ್ ಇಲ್ಲ, ಒಂದು ಡಾರ್ಕ್ ಸರ್ಕಲ್ ಇಲ್ಲ, ಏನೂ ಇಲ್ಲ ಮುಖದಲ್ಲಿ. ಆವಾಗ ನಾನು ನನ್ನ ಫ್ರೆಂಡು ಮೊಬೈಲಲ್ಲಿ ಮಾತಾಡಬೇಕಾದ್ರೆ ಅವರು ಡೈಲಿ ಟೊಮೊಟೊದಲ್ಲಿ ಮಸಾಜ್ ಮಾಡ್ಕೋತಾರೆ, ಅವ್ರ ಸ್ಕಿನ್ ಆ ಥರ ಚೆನ್ನಾಗಿದೆ ಅಂತ ಹೇಳಿದರು. ಆಗ ಅದಾದಮೇಲೆ ನಾನು ಸ್ವಲ್ಪ ದಿನ ಮಾಡಿದೆ, ಬಟ್ ಬಿಟ್ಬಿಟ್ಟೆ. ಅಂದರೆ ಡೈಲಿ ರೆಗ್ಯುಲರಾಗಿ ನಾವು ಈ ಥರ ಏನೇ ಆದರೂ ಐಸ್ ಕ್ಯೂಬ್ ಆಗಲಿ, ಈ ಥರ ಟೊಮೊಟೊ ಆಗಲಿ, ಅಥವಾ ಕಾಫಿ ಪುಡಿ, ಹೋಮ್ ರೆಮಿಡಿ ಆಗಲಿ ಮಾಡ್ತಾಯಿದ್ರೆ ನಮಗೆ ರಿಸಲ್ಟ್ ಸಿಗುತ್ತೆ. ಬಟ್ 1 ದಿನ 2 ದಿನದಲ್ಲಿ ಸಿಗೋಲ್ಲ. ನಾನು 1 ದಿನ ಮಾಡ್ತೀನಿ, ಇನ್ನೊಂದು ದಿನ ಮಾಡಲ್ಲ. ನಂದು ಅದು ಬೇರೆ ಪ್ರಾಬ್ಲಮ್ಮು. ನನಗಂತೂ ಕಣ್ಣು ಹತ್ರ ಅಲ್ಲಿ ಇಲ್ಲಿ ಎಲ್ಲ ಫುಲ್ಲು ಬ್ಲಾಕ್ ಡಾರ್ಕ್ ಸರ್ಕಲ್ಸ್ ಎಲ್ಲ ಜಾಸ್ತಿ ಆಯಿತು. ಅದಕ್ಕೆ ಇವಾಗ ನಾನು ಟೊಮೊಟೊ ಬಂದಿದ್ದೀನಿ. ಏನು ಸಾಂಬಾರಮ್ಮ? ಹಾಂ, ಬಾಳಿಕೆ ಕಾಳು. ನಮ್ಮ ಬೇರೆ ಬೈತದೆ. ಈಗ 1 ವಾರದಲ್ಲಿ ಟೊಮೊಟೊ 1 kg 50 ರೂಪಾಯಿ ಆಗಿತ್ತು. ಎಲ್ಲ ಒಂದು 2 kg ತಂದು ಇಟ್ಟದೆ ನಮ್ಮ ಅಪ್ಪಾಜಿ. ನಾನೆಲ್ಲನೂ ಉಚ್ಕೋತಾ ಇದ್ದೀನಿ. ಅಮ್ಮನು ಬೈತದ ಒಂದೊಂದ್ಸಲ.
ಎಲ್ಲನೂ ವೇಸ್ಟ್ ಮಾಡ್ತೀಯಲ್ಲ, ಆಮೇಲಿಂದ ಹಾಳು ಮುಳು ಹಾಕ್ಕೊಂಡು ಮುಖ ಎಲ್ಲನೂ ಹಾಳು ಮಾಡ್ಕೊತೀಯಲ್ಲ ಅಂತ ಉಗೀತದೆ. ನಾನು ಬೈದರೆ ಬೈಕೋ ಅಂದ್ಬಿಟ್ಟು ಸುಮ್ಮನೆ ಆಯ್ತೀನಿ. ಕೂತಾಗ ನಾನು ನೋಡಿ ಹಾಲು ಕುಡಿದ್ಬಿಟ್ಟು ಮತ್ತೆ ಮುನ್ಕೊಂಡು ನೀವು ಟ್ರೈ ಮಾಡಿ ಓಕೆ ಈ ರೆಮಿಡಿನ. ಬಟ್ ಒಂದಿನ 2 ದಿನ ಟ್ರೈ ಮಾಡಿಬಿಟ್ಟು ಸುಮ್ಮನೆ ಆಗಬೇಡಿ. ಒಂದು ಮಿನಿಮಮ್ 1 ತಿಂಗಳು ಮಾಡಿ ನೋಡೋಣ ರಿಸಲ್ಟ್ ಬರುತ್ತಾ. ನಾನು ಮಾಡ್ತೀನಿ ಇವತ್ತಿಂದ ಕಂಟಿನ್ಯೂಸ್. ವಯಸ್ಸಾಗೋಯ್ತಲ್ಲ ಗೈಸ್ ನನಗೆ. ಮನೇಲಿದ್ರೆ ಒಂದು ಸ್ವಲ್ಪ ಚೆನ್ನಾಗಿದ್ದೆ, ಯಾವಾಗ ಕೆಲಸಕ್ಕೆ ಹೋಗೋಕೆ ಸ್ಟಾರ್ಟ್ ಮಾಡಿದೆ ಕಣ್ಣುರಿತಾಯ್ತಲ್ಲಪ್ಪ, ಟೊಮೊಟೊ ರಸ ಹೋಗ್ಬಿಡ್ತೇನೋ ಕಣ್ಣೊಳಗೆ. ಸುತ್ತಿ ಗರ ನಾಯಿ ಸುತ್ತಂಗೆ ಸುತ್ತಿ ಸ್ಟೇಜ್ ಆಗೋಗ್ಬಿಟ್ಟಿದ್ದೀನಿ. ಒಂದು ಕಡಲೆ ಇಟ್ಟರೆ ಮುಖ ತೊಳೆದ್ರು ಒಳ್ಳೇದು. ಎಲ್ಲ ಗೊತ್ತು ನನಗೆ ಏನೇನು ಮಾಡಿದ್ರೆ ಯಾವುದಕ್ಕೆ ಒಳ್ಳೇದು ಅಂತ. ಬಟ್ ನಂಗೆ ಮಾಡೋಕ್ಕಾಯ್ತಾ ಇಲ್ಲ ಅಷ್ಟೆ, ಯಾಕೆ ಅಂತ ಗೊತ್ತಿಲ್ಲ. ಈಗ ಬನ್ನಿ ಕಸ ಗುಡ್ಸೋಣ, ಮನೆ ಕಸ ಗುಡಿಸಿ ಅಷ್ಟರಲ್ಲಿ ಇದೊಂದು ಸ್ವಲ್ಪ ಡ್ರೈ ಆಗುತ್ತೆ. ಡ್ರೈ ಆದಮೇಲೆ ಮತ್ತೆ ಮುಖ ತೊಳೆದು ಸೀರೆ ಹಾಕ್ಕೊಂಡು ರೆಡಿಯಾಗಿ ಹೋಗೋಣ. ಇವಾಗ ನಾನು ಒಂದು 2-3 ದಿನದಿಂದ ಮುಂಚೆ ಎಲ್ಲ ಎದ್ದ ತಕ್ಷಣ ಫ್ರೆಶ್ ಅಪ್ ಆಗಿ ಸ್ಯಾರಿ ಹಾಕೊಂಡು ಹೋಗ್ತಾ ಇದ್ದೆ. ಈಗ ಒಂದು 3 ದಿನದಿಂದ ಸ್ವಲ್ಪ ಕೆಲಸ ಮಾಡ್ತಾಯಿದ್ದೀನಿ, ಮನೆ ಕಸ ಗುಡಿಸೋದು ಆ ಥರ. ನಾನು ಮುಂಚೆ ಎಷ್ಟು ಸಣ್ಣ ಇದೆ ಅಂದರೆ ಏನಕ್ಕಪ್ಪ ಅದೇ ಅಂದರೆ ನಮ್ಮ ಅಮ್ಮ ನನ್ನ ಕೈಲಿ ಏನೂ ಕೆಲಸ ಮಾಡಿಸ್ತಾ ಇರಲಿಲ್ಲ. ಸ್ಟಾರ್ಟಿಂಗು ಫುಲ್ ಡಿಪ್ರೆಷನಲ್ಲಿದ್ದಾಗ ನಾನೇನು ಮಾಡ್ಕೊಬಿಟ್ಟೆ, ಅದನ್ನೇ ಪಾಠ ಮಾಡ್ಕೊಬಿಟ್ಟೆ. ಎದ್ದೊಂದು ತಿಂಡಿ ಮಾಡೋದು, ತಿಂಡಿ ತಿನ್ನೋದು, ಮಲ್ಕೊಳ್ಳೋದು, ಒಂದು ಕಸ ಗುಡಿಸೋದು, ಇನ್ನು ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು, ಇನ್ನು ಪ್ರತಿಯೊಂದು ಕೆಲಸನೂ ಅಮ್ಮನೇ ನೋಡ್ಕೋತಾ ಇತ್ತು. ಈಗಲೂ ಅದೇ ಥರ. ಈ ಕೆಲಸ ಆದಮೇಲಂತೂ ಮನೆ ಕಸನೂ ಕೂಡ ನಾನು ಗುಡಿಸ್ತಾ ಇರಲಿಲ್ಲ. ಬಟ್ ಇವಾಗ ಒಂದೊಂದು ಕೆಲಸ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಹಾಗೆ ಬರ್ತಾ ಫುಲ್ ಸೋಂಬೇರಿ ಆಗೋಗಿದ್ದೀನಿ. ಬಾಡಿನ ಕೂಡ ಬೊಗ್ತಾ ಇಲ್ಲ ಕೆಲಸ ಮಾಡೋಕ್ಕೆ. ಹಾಗಾಗಿ ಒಂದೊಂದು ಮಾಡಿಕೊಂಡು ಹೋಗೋಣ ಅಂತ. ಆಗ ಸರಿಯಾಗುತ್ತೆ ಆಟೋಮೆಟಿಕ್ಕಾಗಿ. ನಾನು ಬೆಂಗಳೂರಲ್ಲಿ ಹೋಟ್ಲಿತ್ತಲ್ಲ ಸ್ವಂತದ್ದು, ಅವಾಗ ಕೆಲಸ ಮಾಡ್ಬೇಕಾದ್ರೆ ಎಷ್ಟು ಕೆಲಸ ಮಾಡಿವೆ ಗೊತ್ತಾ. ಮನೇಲೂ ಮಾಡಿವಿ, ಮನೇಲಿ ಮಾಡಿ ಹೋಟ್ಲಲ್ಲೂ ಮಾಡಿವಿ. ಈಗ ನೋಡಿದ್ರೆ ಇಲ್ಲಿ ಬರೀ ಒಂದು 2-3 ಕೆಲಸ ಮಾಡೋಕ್ಕಾಯ್ತಾ ಇಲ್ಲ ನನ್ನ ಕೈಲಿ. ಕೃತಜ್ಞ ರಾತ್ರಿ ಅಷ್ಟರ ಮಟ್ಟಿಗೆ ರೆಡಿ ಆಗಿದ್ಲಲ್ಲ, ಎಲ್ಲನೂ ಇಲ್ಲೆಲ್ಲಿ ಹಾಳು ಮಾಡ್ಬಿಟ್ಟು ಹೋಗೋಣ. ಎಷ್ಟು ಹಂಗೆ ಅವ್ರ ತಾತನ ಕರ್ಕೊಂಡು ಹೋಗಿದ್ಲು ಮರಿ ಕಡಿಯೋತಕ್ಕೆ. ಮರಿ ಕಡ್ದಿದ್ದು ಒಂದು 9 ಗಂಟೆಗೆ ಕಡಿದ್ರೇನೋ ಮರಿನ ಸ್ಥಳದಲ್ಲ ಅವ್ರ ಮನೆ ಹತ್ರ. ಕಡಿದ್ಮೇಲೆ ಇದನ್ನು ಅವತ್ತು ಹೊಡೆದಾಕ್ಬಿಟ್ಟಿದ್ದೀನಿ. ನಮ್ಮ ಮಮ್ಮಿ ಎಲ್ಲರೂ ಇಡ್ಲಿ ಅಂತ ಇಟ್ಟಿದ್ದೀನಿ, ನಮ್ಮ ಮಮ್ಮಿ ಎಲ್ಲೂ ಇಟ್ಟೇ ಇಲ್ಲ ನೋಡಿ. ಇಲ್ಲೊಂದು ಸ್ವಲ್ಪ ಮಣ್ಣು ಬೀಳುತ್ತೆ. ನಾನು ಪ್ರತಿದಿನ ನಮ್ಮ ಅಮ್ಮ ಕಸ ಗುಡಿಸ್ಕೊಳ್ಳಲ್ಲ. ನಾನು ಕಸ ಗುಡಿಸ್ಕೊಂಡ್ರೆ ಮನೆ ಒರೆಸ್ಬೇಕಾದ್ರೆ ಈ ಧೂಳೆಲ್ಲ ತೆಗಿತೀನಿ ನೋಡಿ. ಇಷ್ಟು ಮಣ್ಣು ಬರುತ್ತೆ, ಮೇಲಿಂದ ಉದುರುತ್ತೆ. ಈಗ ಕಸ ಗುಡಿಸ್ಕೊಬಿಡ್ತೀನಿ ಗೈಸ್. ರೆಡಿ ಆಗಿಬಿಟ್ಟು ಡ್ಯೂಟಿಗೆ ಹೋಗೋಣ. ಕೃತಜ್ಞ ನೋಡಿ ಎದ್ದಿಲ್ಲ. ಬಂಗಾರ ಲವ್ ಅಮ್ಮ ಬಾ ಹೇಳು. ಬಮ್ಮಂಗನೆ ಇವತ್ತು ಹಾಫ್ ಡೇ ಕಾನ್ವೆಂಟ್ಗೆ ಹೋಗ್ಬರ್ತೀವಿ. ಬೇಗ ಬಿಡ್ತಾರೆ 1 ಗಂಟೆಗೆ. ನಾನು ಬರ್ತೀನಿ, ನೀನು ಬರ್ತೀಯ. ಹಾಂ ಬನ್ನಿ, ಓಡ್ಬಾ ಮಗಳು, ಬೇಗ ಟೈಮ್ ಆಯಿತು. ಒಂದು ಮತ್ತೆ ಮುಖ ತೊಳ್ಕೊಬಂದು ಐಸ್ ಕ್ಯೂಬಲ್ಲಿ ಮತ್ತೆ ಸ್ವಲ್ಪ ಮುಖನ ಮಸಾಜ್ ಮಾಡಿ ಬಿಸಿ ಅನ್ನ ಸಾಂಬಾರು ತಿಂತಾಯಿದ್ದೀನಿ. ಇವಾಗ ಟೈಮ್ ಎಷ್ಟು ಗೊತ್ತಾ, 7 ಗಂಟೆ 12 ನಿಮಿಷಕ್ಕೆ ನಾನು ಆಲ್ರೆಡಿ ಊಟ ಮಾಡ್ತಾಯಿದ್ದೀನಿ. ಬಿಸಿದು. ಹಾಗೆ ಸ್ವಲ್ಪ ಬಾಕ್ಸ್ಗೆ ಹಾಕ್ಕೊಂಡು ಹೋಗ್ತೀನಿ ಅಷ್ಟೇ ಗೈಸ್. ನಂಗೆ ಮೊಳಕೆ ಕಾಳು ಸಾಂಬಾರು ಅಂದರೆ ತುಂಬ ಇಷ್ಟ. ನಿಮಗೆ ಇಷ್ಟನಾ ಹೇಳಿ. ಈಗ ಊಟ ಮುಗಿಸ್ಕೊಂಡು ಆಮೇಲಿಂದ ರೆಡಿ ಆಗಿಬಿಟ್ಟು ಒಂದು 8 ಗಂಟೆಗೆ ಮನೆ ಬಿಡೋಣ. ಓಕೆ, ಈ ಥರ ರೆಡಿಯಾಗಿದ್ದೀನಿ. ನನಗೆ ಮೀಟಿಂಗಿಗೆ ಮತ್ತು ಕಲರ್ ಸೀರೆ ಇರುತ್ತಲ್ಲ ಮೀಟಿಂಗ್ ಟೈಮಲ್ಲಿ, ಆವಾಗ ಹಾಕ್ಕೊಳ್ಳೋಕ್ಕೆ ಡೈಲಿ ವೇರ್ ಸೀರೆಗಳಿರಲಿಲ್ಲ. ನಮ್ಮ ದೊಡ್ಡಮ್ಮಗೆ ಹೇಳಿದ್ದೆ. ಅಂದರೆ ನಮ್ಮ ದೊಡ್ಡಮ್ಮ ಯೂಸ್ ಮಾಡಲ್ಲ ಇವಾಗ, ಮನೆ ಹತ್ರ ನೈಟಿ ಹಾಕ್ಕೊಳ್ತಾರೆ. ಮುಂಚೆ ಆದರೆ ಸೀರೆ ಹಾಕ್ಕೊಳ್ಳೋರು. ಅದು ನಿಂಗೆ ಬೇಡದೇ ಇರೋದು, ಉಟ್ಕೊಳ್ದೆ ತುಂಬ ವರ್ಷದಿಂದ ಹಾಗೆ ಇಟ್ಟಿರೋದು ತಗೋಬಾ ಅಂತ ಹೇಳಿದೆ. ಮೊನ್ನೆ ಪೂಜೆಗೆ ಹುಬ್ಳಿಗೆ ಬಂದಾಗ ಒಂದು 7-8 ಸೀರೆ ತಂದು ಕೊಟ್ಟಿತ್ತು ನಮ್ಮ ದೊಡ್ಡಮ್ಮ. ಅದರಲ್ಲಿ ಇದಕ್ಕೂ ಕೂಡ ಬ್ಲೌಸ್ ಇಲ್ಲ. ಅದಕ್ಕೆ ನನ್ನೊಂದು ಪಿಂಕ್ ಬ್ಲೌಸ್ನ ಮ್ಯಾಚ್ ಮಾಡ್ಕೊಂಡಿದ್ದೀನಿ. ಅಷ್ಟು ಮ್ಯಾಚ್ ಆಗ್ತಾ ಇಲ್ಲ, ಬಟ್ ಸುಮಾರಾಗಂತೂ ಮ್ಯಾಚ್ ಆಗ್ತಾ ಇದೆ. ಸೊ ಈ ಥರ ಲೈಟ್ ವೆಯ್ಟ್ ಸ್ಯಾರಿನ ಹಾಕ್ಕೊಂಡ್ರೂ ವೆಯ್ಟ್ ಅಂತ ಗೊತ್ತೇ ಆಗಲ್ಲ. ಸೊ ಈ ಥರ ಸಿಂಪಲಾಗಿ ರೆಡಿ ಆಗಿದ್ದೀನಿ. ಆ್ಯಂಡ್ ಇನ್ನೊಂದು ವಿಚಾರ ಮಾತಾಡಬೇಕು ನಾನು ನಿಮ್ಮ ಜೊತೆ. ನೋಡಿ, ಬ್ಯಾಕ್ ಕ್ಯಾಮ್ರಾಗಿಂತ ಫ್ರಂಟ್ ಕ್ಯಾಮ್ರಾದಲ್ಲಿ ಚೆನ್ನಾಗಿ ಕಾಣ್ತೀನಿ ಅಲ್ವಾ. ನಾನೇನೋ ಫಿಲ್ಟ್ರ್ ಹಾಕಲ್ಲ, ಬಟ್ ಮೊಬೈಲಲ್ಲೇ ಫಿಲ್ಟ್ರಾಗಿ ಬಿಲ್ಡಿಗೆ ಬರ್ತೀನೋ ಏನೋ ನಂಗೆ ಗೊತ್ತಿಲ್ಲ ಗೈಸ್. ಒಂದು ಕಮೆಂಟ್ ನೋಡಿದೆ ನಾನು,
ಅಂತ ಯಾರು ಕೂಡ ಕಮೆಂಟ್ ಮಾಡಿರಲಿಲ್ಲ, ಅವರೊಬ್ಬರೇ ಮಾಡಿರೋದು. ನಿಮ್ಮ ತಂಗಿ ಮದುವೆಗೆ ನೀವು ಏನು ಗೋಲ್ಡ್ ಗಿಫ್ಟ್ ಮಾಡಿದ್ರಿ ವಿಡಿಯೋದಲ್ಲಿ ಹೇಳಿ ತೋರಿಸಿ ಅಂತ ಹೇಳಿ. ನಾನು ಹೇಳಿದೆ ಏನೋ ಒಂದು ಗಿಫ್ಟ್ ಮಾಡ್ತಾಯಿದ್ದೀನಿ ಮದುವೆಗೆ ಅಂತ, ಬಟ್ ಕಾರಣಾಂತರಗಳಿಂದ ನಾನು ಗಿಫ್ಟ್ ಮಾಡೋಕ್ಕಾಗಲಿಲ್ಲ. ಅದ್ರ ಬಗ್ಗೆ ನನಗೆ ಬೇಜಾರಿದೆ. ಏನಕ್ಕೆ ಅಂತ ಹೇಳಿದ್ರೆ, ಹೌದು ನನ್ನ ತಂಗಿಗೆ ಶಾರ್ಟ್ ಚೈನ್ ಅಂದರೆ ತುಂಬ ಇಷ್ಟ, ಮಾಡಿಸ್ಕೋಬೇಕು ಅಂತಿದ್ದು. ಆ್ಯಕ್ಚುಲಿ ಅವ್ರು ಮದುವೆಗಿಂತ ಮುಂಚೆ ಅಂದರೆ ಈಗ ಒಂದೂವರೆ 2 ವರ್ಷದ ಹಿಂದೆಯೇ ಮಾಡಿಸ್ಕೊತೀನಿ ಅಂತ ಹೇಳಿದ್ಲು. ಇನ್ನೊಂದು ವರ್ಷ ಎಲ್ಲ ಮದುವೆ ಆಗ್ಬಿಡ್ತೀಯ, ಮಾಂಗಲ್ಯ ಚೈನ್ ಎಲ್ಲ ಮಾಡಿಸ್ಕೊಳ್ಳೇಬೇಕು ಆ ಟೈಮಲ್ಲಿ, ಸೊ ಶಾರ್ಟ್ ಚೈನ್ ಏನು ಹಾಕಲ್ಲ, ವೇಸ್ಟ್ ಆಗುತ್ತೆ, ಬೇಡ ಬಿಡು ಅಂತ ಅಂದು. ಅವಾಗೆಲ್ಲ ಗೋಲ್ಡ್ ರೇಟ್ ತುಂಬ ಕಡಿಮೆ ಇತ್ತು, ನಮ್ಗೆ ಗೊತ್ತಾಗಿಲ್ಲ ಆವಾಗ ಇಷ್ಟೊಂದೆಲ್ಲ ಆಗ್ಬೋದು ಅಂತ ಹೇಳಿ. ಸೊ ಆ ಟೈಮಲ್ಲೂ ಆಮೇಲಿಂದ ಸ್ವಾಗತ ಅವ್ರ ಮನೆಯಿಂದನೂ ಓಲೆ ಮಾಡಿಸ್ಕೋಬೇಕಲ್ಲ, ಅದ್ರ ಮೊದಲು ಚೈನ್ ಮಾಡಿಸ್ಕೊತೀನಿ ಒಂದು 6 ಗ್ರಾಮ್ಸ್ಗೆ ಅಂತ ಹೇಳ್ತಾ ಇದ್ಲು. ಬಟ್ ಶಾಸ್ತ್ರದ ಪ್ರಕಾರ ಓಲೆನೇ ತರಬೇಕಂತಲ್ವಾ, ಹಾಗಾಗಿ ಅವರತ್ತೆ ಇಲ್ಲಪ್ಪ ಶಾಸ್ತ್ರದ ಪ್ರಕಾರ ಓಲೆನೇ ತರಬೇಕು ಅಂತ ಏನೋ ಹೇಳಿದ್ರು. ಹೌದು, ಶಾಸ್ತ್ರ ಇರೋದೇ ಹಾಗೆ, ಓಲೆ ತರಬೇಕು ಅಂತ. ಅದಾದಮೇಲೆ ನಾನೇನಂತ ಹೇಳಿಬಿಟ್ಟೆ, ನಾನೇ ಮಾಡಿಸ್ಕೊಡ್ತೀನಿ, ನಿನಗೆ ಜಾಸ್ತಿ ಮಾಡ್ಸೋಕ್ಕಾಗಲ್ಲ, ಚಿಕ್ಕದಾಗಿ ಒಂದು 5 ಗ್ರಾಮ್ಸಿಗೆ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದೆ. ಅದ್ರ ಪ್ರಕಾರ ನಾನು ಒಬ್ಬರನ್ನ ನನ್ನ ತಂದೆ ವಯಸ್ಸಿನವರು, ಅವರು ನಮ್ಮ ಫ್ಯಾಮಿಲಿಗೂ ಕೂಡ ಗೊತ್ತು, ನಮ್ಮ ಮನೆಗೆಲ್ಲ ಗೊತ್ತು, ನಮ್ಮ ಅಪ್ಪಾಜಿ ನಮ್ಮಮ್ಮ ನನ್ನ ತಂಗಿ ಎಲ್ರಿಗೂ ಕೂಡ ಗೊತ್ತು. ನನ್ನ ತಂಗಿದು ಮಾಂಗಲ್ಯ ಚೈನು ಮತ್ತು ಓಲೆ, ಸ್ವಾಗತ ಅವ್ರ ಉಂಗುರ ಎಲ್ಲ ನಾವು ಒಂದೇ ಹತ್ರ ಬೆಂಗಳೂರಲ್ಲಿ ಚಿಕ್ಕಪೇಟೆಯಲ್ಲಿ ಮಾಡ್ಸೋಕ್ಕಾಕಿದ್ದು. ಅವರ ಗೊತ್ತಿರೋ ಪರಿಚಯ ಇರೋವಂತಹ ಜ್ಯುವೆಲರಿ ಶಾಪಲ್ಲೇ ಕೂಡ ನಾವು ಮಾಡೋಕ್ಕಾಕಿ ಎಲ್ಲ ಎತ್ಕೊಬಂದಿದ್ದು. ತುಂಬ ನಂಬಿಕೆ, ಮನೆಗೆಲ್ಲ ಗೊತ್ತು, ನಮ್ಮ ಅಪ್ಪ ಅಮ್ಮ ಜೊತೆ ಎಲ್ಲ ಮಾತಾಡಿದ್ದಾರೆ. ಹತ್ತತ್ರ ನಮ್ಮ ಅಪ್ಪನ ಏಜು, ನಾನು ಅವ್ರನ್ನ ಸರ್ ಅಂತ ಕರಿತೀನಿ. ಸೊ ಅವರು ಕೂಡ, ನಾನು ಭಗವಾನ್ ಡಿವೋಟಿ ಆಗಿದ್ದು ವರ್ಷಿತಾಯಿಂದ. ಸೊ ವರ್ಷಿತಾಯಿಂದ ನನಗೆ ಅವರು ಪರಿಚಯ. ಸೊ ಅವರಿಗೆ ನಾನು ಅದೇ ಹಾಕಿ ಅಂದ್ಬಿಟ್ಟು ಒಂದು 65,000 ಅಮೌಂಟನ್ನ ಕೊಟ್ಟಿದ್ದೆ ಫೋನ್ಪೇಲಿ. ಒಂದೇ ಸಲ ಕೊಟ್ಟಿಲ್ಲ, ಒಂದು ಸಲ 10, ಒಂದು ಸಲ 20, ಒಂದು ಸಲ 5 ನನ್ನ ಹತ್ರ ಇದ್ದಂಗೆ ಅವ್ರು ಹಾಕಮ್ಮ ಅಂತ ಅಂದಂಗೆ ಎಲ್ಲ ಹಾಕ್ಕೊಟ್ಟಿದ್ದೆ. ಸೊ ಅವರು ಹಾಕಿದ್ದೀನಿ, ಗೋಲ್ಡ್ಗೆ ಕೊಡ್ತೀನಿ ಅಂತೇಳಿ. ಸೊ ಲಾಸ್ಟ್ ಮೂಮೆಂಟ್ ತನಕನೂ ಹೇಳಿ ಅದಾದಮೇಲೆ ಕೊಟ್ಟಿಲ್ಲ. ನಮ್ಮ ಮನೇಲಿ ಸ್ವಲ್ಪ ಅದೆಲ್ಲ ಮಾತಾಯಿತು, ನಾವು ಫೋನ್ ಮಾಡೆಲ್ಲ ಮಾತಾಡ್ದು. ಸ್ವಲ್ಪ ಫೋನೆಲ್ಲ ರಿಸೀವ್ ಮಾಡಲಿಲ್ಲ ಅವರು, ನಂಗೆ ತುಂಬ ಬೇಜಾರಾಯಿತು. ಇವಾಗಲೂ ಕೂಡ ಕಾಲ್ ಮಾಡ್ತೀನಿ, ಬಟ್ ಮುಂಚೆ ಥರ ಎಲ್ಲ ಮಾತಾಡೋಲ್ಲ ಅವರು, ಎಷ್ಟು ಬೇಕಷ್ಟು ಮಾತಾಡ್ತಾರೆ. ಸೊ ಅವರಿಂದ ನಾನೇ ಹಾಕಿದ್ರು 65,000ಕ್ಕೆ. ಆಗ ಒಂದು ಜನವರಿ ಡಿಸೆಂಬರ್ ಟೈಮಿಂದ ಅಮೌಂಟ್ ಕೊಟ್ಟಿರೋದು ನಾನು. ಮೋಸ್ಟ್ಲಿ ಆಗ ಒಂದು 12.5 13 ಇತ್ತೇನೋ ಅನಿಸುತ್ತೆ. ಆಗ ಹಾಕಿದ್ರು ನನಗೊಂದು 70,000 ರೂಪಾಯಿಗಾದರೂ ಒಂದು 5 ಗ್ರಾಮ್ಸ್ ಬಂದುಬಿಡೋದೇನೋ, ಒಂದು 60,000ಕ್ಕೆ ಬಂದುಬಿಡೋದು 5 ಗ್ರಾಮ್ಸು. ಇವಾಗ 5 ಗ್ರಾಮ್ಸ್ಗೆ ಒಂದು 80,000-90,000 ಆಗೋಗ್ಬಿಟ್ಟಿದೆ. ಸೊ ಆ ಥರ ನನಗೆ ಆಗೋಯಿತು. ತುಂಬ ನಂಬಿದೆ ನಾನು. ಸೊ ಹೆಂಗೆ ನಾನು ಅಷ್ಟು ದುಡ್ಡು ಇದು ಮಾಡಿದೆ ಅಂತ ಗೊತ್ತಿಲ್ಲ, ಅಷ್ಟು ನಂಬಿಕೆ. ಬಿಕಾಸ್ ನಮ್ಮ ಫ್ಯಾಮಿಲಿಗೂ ಗೊತ್ತಿತ್ತು, ಅವರು ನನ್ನ ಮಗಳು ಅಂತ ಕರೆಯೋರು, ನೀನು ನನ್ನ ಮಗಳಿದ್ದಂಗೆ ಅಂತ. ಆ್ಯಂಡ್ ನನ್ನ ಲೈಫ್ ಸ್ಟೋರಿ ಎಲ್ಲ ಅವ್ರಿಗೆ ಗೊತ್ತಾದಾಗ ತುಂಬ ಬೇಜಾರು ಮಾಡಿಕೊಂಡು ತುಂಬ ಸಪೋರ್ಟ್ ಮಾಡಿದ್ರು, ನನಗೆ ತುಂಬ ನಿಂತಿದ್ರು, ಸಮಾಧಾನ ಮಾಡಿದರು, ಎಲ್ರಿಗೂ ಗೊತ್ತು. ಹಾಗಾಗಿ ನಾನು ನಂಬಿದೆ. ಬಟ್ ಈಗಲೂ ಅವರೇನು ಸೊ ಆ ಕ್ಷಣಕ್ಕೆ ಹೌದು ಅವರು ಉಳಿಸ್ಕೊಳ್ಳಿಲ್ಲ ಕೊಟ್ಟಿದ್ದ ಮಾತನ್ನ. ಬಟ್ ಇವಾಗ ಹೇಳಿದ್ದಾರೆ, ಒಂದು 10ನೇ ತಾರೀಕಿಗೆ ನೀನು ಕೊಟ್ಟಿರೋ ಅಮೌಂಟನ್ನ ಪೇ ಮಾಡ್ತೀನಿ, ಅಂದರೆ ವಾಪಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ ಇನ್ನೊಂದು 4-5 ದಿನ. ಸೊ ಆ ಅಮೌಂಟ್ ಬಂದರೆ ಆ ಅಮೌಂಟಲ್ಲಿ ಏನು ಮಾಡ್ಬೋದು ಅಂತ ನಾನು ಇನ್ನೂ ಪ್ಲ್ಯಾನ್ ಮಾಡಿಲ್ಲ. ಬಟ್ ನನ್ನ ತಂಗಿಗೆ ನಾನು ಗೋಲ್ಡ್ ಗಿಫ್ಟ್ ಮಾಡೋಕ್ಕೆ ಅಂತ ಹೋಗಿ ಇಷ್ಟೆಲ್ಲ ಸಮಸ್ಯೆಗಳು ನನ್ನ ತಲೆ ಮೇಲೆ ಬಂತು. ನನಗೆ ಆ ಬೇಜಾರು ಇನ್ನೂ ಇದೆ. ನಾನು ಕರೆಕ್ಟಾಗಿ ನಾನೇ ಹೋಗಿ ಜ್ಯುವೆಲ್ಲರ್ ಶಾಪಲ್ಲಿ ಪರ್ಚೇಸ್ ಮಾಡಿದಿದ್ದರೆ ಇಷ್ಟರಲ್ಲಿ ಆ ಚೈನು ನನ್ನ ತಂಗಿ ಕೊರಳಲ್ಲಿರೋದು. ನಾನು ತುಂಬ ಅವಳಿಗೂ ಹೇಳಿದ್ದೆ, ಅವಳಿಗೂ ಗೊತ್ತು ಎಲ್ಲ ವಿಚಾರ. ಅವಳು ತುಂಬ ಬೇಜಾರಾದಳು. ಸೊ ನಾನು ಮಾಡಿಸ್ಕೊಳಕ್ಕಾಗಲಿಲ್ಲ, ಈ ಥರ ಆಗೋಯ್ತಲ್ಲ ಅಂತ ಹೇಳಿ. ಆ್ಯಂಡ್ ತುಂಬ ಮನೇಲೂ ಸಣ್ಣ ಪುಟ್ಟ ಮಾತುಕತೆಗಳಾಗಲ್ವ, ಅದು ದುಡ್ಡಿನ ವಿಚಾರಕ್ಕೆ ಈ ಥರ ಎಲ್ಲ ಮೋಸ ಆದಾಗ. ಸೊ ನಮ್ಮ ಮನೇಲೂ ಅದೊಂದು ಸ್ವಲ್ಪ ಸಮಸ್ಯೆಗಳಾಯಿತು. ಬಟ್ 10ನೇ ತಾರೀಕು 12ನೇ ತಾರೀಕು ಬರೋ ಚಾನ್ಸಸ್ ಇದೆ. ಸೊ ಬಂದರೆ ಸಾಕು ಅಮೌಂಟು ಅಂತ ನಾನು ಕೂಡ ಭಗವಾನ್ ಹತ್ರ ಪ್ರೇಯರ್ ಮಾಡ್ತಾಯಿದ್ದೀನಿ. ಸೊ ಬರುತ್ತೆ ಅನ್ನೋ ನಂಬಿಕೆ ಇದೆ. ನಮ್ಮ ಅಮ್ಮನ ಜೊತೆಲೇ ಮಾತಾಡಿ ಅವರು, ಇಲ್ಲ ನನಗೆ ಸ್ವಲ್ಪ ಪ್ರಾಬ್ಲಮ್ ಆಯಿತು ಯಾವುದೋ ಕಡೆಯಿಂದ, ಅವರಿಗೂ ಮೋಸ ಆಗಿ ನಾನು 4-5 ಲಕ್ಷ ತಲೆ ಮೇಲೆ ಬಂತು ಅಂತ ಏನೇನೋ ಹೇಳಿದ್ರು. ಸೊ 10ನೇ ತಾರೀಕು ಕೊಡ್ತೀನಿ, ಸುಷ್ಮಂಗೆ ಏನು ಬೈಬೇಡಿ ಅಂತೇಳಿ ಅವರೇ ನಮ್ಮ ಅಮ್ಮನ ಹತ್ರ ಕಾಲೆಲ್ಲ ಮಾಡಿ ಮಾತಾಡಿದ್ದಾರೆ. ನೋಡೋಣ, ಇವತ್ತು 6ನೇ ತಾರೀಕು, ಇನ್ನು 4-5 ದಿನ. ಸೊ ಅಮೌಂಟ್ ಕೊಟ್ಟರೆ ಆ ಅಮೌಂಟಲ್ಲಿ ನೆಕ್ಸ್ಟ್ ನಾನು ಏನು ಮಾಡ್ಬೋದು ಅಂತ ಹೇಳಿ ನೋಡೋಣ. ಸೊ ಇದೆಲ್ಲ ಕಾರಣದಿಂದ ನಾನು ನನ್ನ ತಂಗಿಗೆ ಗೋಲ್ಡ್ ಗಿಫ್ಟ್ ಮಾಡೋಕ್ಕಾಗಲಿಲ್ಲ.
ಆ ಬೇಜಾರು ನಂಗೆ ಯಾವಾಗಲೂ ಇರುತ್ತೆ. ಬಟ್ ಡೈಮಂಡ್ ಗಿಫ್ಟ್ ಮಾಡಿದ್ದೀನಿ ಅದು ಕೂಡ ನಮ್ಮಮ್ಮ ಡೈಮಂಡ್ದು GST ಬಿಲ್ಲು ಮತ್ತು ಪ್ಯೂರಿಟಿ ಕಾರ್ಡ್ ಎಲ್ಲನೂ ಹಾಳು ಮಾಡಿ ಕೊಟ್ಟೈತೆ. ಅದೇನು ಸಿಗ್ತಾ ಇಲ್ಲ, ಅದು ಎಲ್ಲಿ ಎಷ್ಟಾಯಿತೋ ಗೊತ್ತಿಲ್ಲ. ಒಂದೊಂದಲ್ಲ ಗೈಸ್, ಯೋಚನೆ ಮಾಡೋಕ್ಕೋದ್ರೆ ಬೆಜ್ಜಾನು. ನನ್ನ ತಂಗಿದು ಬೆಳ್ಳಿ ಬ್ರಾಸ್ಲೆಟ್ ಕಳ್ದಾಕ್ಬಿಟ್ಟಿದ್ದೀನಿ ಮದುವೆ ಟೈಮಲ್ಲಿ, ಎಲ್ಲಿ ಹುಡುಕಿದ್ರು ಸಿಗ್ತಾಯಿಲ್ಲ. ನನ್ನ ತಂಗಿದು ಅವಳು ಬೆಸ್ಟ್ ಫ್ರೆಂಡ್ ಸಹನಾ ಗೋಲ್ಡ್ ಅಲ್ಲ ಸಿಲ್ವರ್ ರಿಂಗ್ ಗಿಫ್ಟ್ ಮಾಡಿದ್ಲು. ಆ ಸಿಲ್ವರ್ ರಿಂಗು ಕೂಡ ಕಳೆದೋಗೈತೆ. ಸ್ವಾಗತ್ ಅವರು ನನ್ನ ತಂಗಿಗೆ ಬ್ರಾಸ್ಲೆಟ್ ತೊಗೊಟ್ಟಿದ್ರು ಬೆಳ್ಳಿದು, ಅದನ್ನು ನಾನು ಹಾಕ್ಕೊಂಡಿದ್ದೆ, ಅದು ಕೂಡ ಕಳೆದೋಗೈತೆ. ಅದು ಎಲ್ಲಿ ಹುಡುಕಿದ್ರು ಸಿಗ್ತಾಯಿಲ್ಲ. ಸೊ ಮದುವೆ ಮನೆಯಲ್ಲಿ ಏನೇನೆಲ್ಲ ಕಳೆದೋಗೈತೆ ಅಂತ, ಅಂದರೆ ಕಳೆದೋಗೈತೆ ಅಂತನೋ ಅಥವಾ ಮಿಸ್ಪ್ಲೇಸ್ ಆಗಿದ್ದೀವಿ ಅಂತನೋ, ಅಥವಾ ಎಲ್ಲೋ ಇಟ್ಟಿರ್ತೀವಿ ಸಿಗ್ತಾಯಿಲ್ಲ. ನಾನಂತೂ ಇರೋ ಬರೋ ಬೀರು ಎಲ್ಲ ಹುಡುಕ್ತೆ ಸಿಗ್ತಾಯಿಲ್ಲ, ಏನೋ ಗೊತ್ತಿಲ್ಲ. ಸೊ ಸುಮಾರು ಈ ಥರ ಆಗೋಗಿದೆ. ಸೊ ಇಷ್ಟೇ ಗೈಸ್, ನಿಮ್ಮ ಕಮೆಂಟ್ಗೆ ಆನ್ಸರ್ ಸಿಕ್ತು ಅಂತ ಭಾವಿಸ್ತೀನಿ. ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನನ್ನ ಡೈಲಿ ವ್ಲಾಗಲ್ಲಿ ಸಿಗೋಣ. ಅಲ್ಲಿ ತನಕ ನನ್ನ ಮಿಸ್ ಮಾಡ್ಕೋತಾ ಇರಿ. ಲವ್ ಯು ಆಲ್, ಕೀಪ್ ಸಪೋರ್ಟಿಂಗ್. ಟಾಟಾ, ಬೈ ಬೈ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.